ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಜೈಶಂಕರ್ಗೆ ಮಾನ್ಯತಾ ಮುಖವಾಡ ಬಯಲಾಯ್ತಾ. ಆ ಕಡೆ ಅಗ್ನಿ ಪರೀಕ್ಷೆಗೆ ಸಿದ್ಧವಾಗಬೇಕಾಗಿದೆ ವೈಶಾಖ. ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೃಷ್ಣಂಗೆ ಇನ್ನೂ ಕೂಡ ವೈಶಾಖ ಬದಲಾಗಿದ್ದಾಳ ಇಲ್ವಾ ಅಂತ ಅನುಮಾನ ಇದೆ. ಹಾಗಾಗಿ ಅದನ್ನು ಖಾತ್ರಿ ಪಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಈಗ ಆಕೆಯ ಮುಖವಾಡನ ರಿವೀಲ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಆಕೆ ತನ್ನ ಮನೆಯ ವಂಶೋದ್ಧಾರಕನ ಹೊತ್ಕೊಂಡಿದ್ದಾಳೆ. ಇಡೀ ಮನೆ ಖುಷಿಯಾಗಿದೆ. ತಂದೆ ಆ ರೀತಿ ಆದಮೇಲೆ ಇವತ್ತೇ ಈ ರೀತಿ ಖುಷಿ ವಿಷಯ ಇರೋದು. ಎಲ್ಲರ ಖುಷಿಯನ್ನು ಚೀಫ್ಟ್ ಹಾಕೋದಕ್ಕೆ ನನ್ನಿಂದ ಆಗ್ತಿಲ್ಲ. ಜೊತೆಗೆ ವೈಶಾಖ ಕೂಡ ಬದಲಾಗಿದ್ದಾಳೆ ಅಂತ ಅನ್ನಿಸ್ತದೆ. ಆದರೆ ಹಾಗೆ ಅವಳನ್ನ ನಂಬೋದಕ್ಕಾಗೋದಿಲ್ಲ. ತುಂಬ ಖತರ್ನಾಕಿದ್ದಾಳೆ. ಹಾಗಾಗಿ ಪರೀಕ್ಷೆ ಒಡ್ತೀನಿ. ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ಬಚಾವಾಗ್ತಾಳೆ, ಇಲ್ಲ ಅಂದರೆ ಖಂಡಿತ ಅವಳಿಗೆ ಉಳಿಕಾಲ ಇಲ್ಲ ಅಂತ ಹೇಳಿ ಕೃಷ್ಣ ಸಖತ್ ಪ್ಲಾನ್ ಮಾಡ್ತಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ವೈಶಾಖ ಬದಲಾಗಿದ್ದಾಳೆ. ಯಾಕಂದರೆ ತನ್ನ ತಂದೆಯ ಸಾವಿನ ಸೇಡಿಗೋಸ್ಕರ ಮನೆಗೆ ಸೊಸೆಯಾಗಿ ಬಂದಿದ್ದು ವೈಶಾಖ. ಆದರೆ ಅವರ ತಂದೆಯ ಸಾವಿಗೆ ಕಾರಣ ನಾರಾಯಣಾಚಾರ್ ಅಲ್ಲ ಅಂತ ಗೊತ್ತಾಗಿದೆ. ನಾರಾಯಣಾಚಾರ್ಗೆ ತನ್ನ ತಂದೆಯಿಂದ ಅವಮಾನ ಅನ್ಯಾಯ ಆಗಿದ್ರೂ ಕೂಡ ಅದನ್ನೆಲ್ಲ ಮರ್ತಿದ್ದೆ. ಈ ಕಡೆ ನಮ್ಮ ಮನೆಯವ್ರನ್ನ ಇಷ್ಟು ದಿನ ಸಾಕಿ ಸಲಹುಕೊಂಡು ಬಂದಿದ್ದಾರೆ. ಜೊತೆಗೆ ಇನ್ನೊಬ್ಬರು ಹೆಸರಲ್ಲಿ ಈ ಕೆಲಸ ಮಾಡಿ ನಮ್ಮ ಮನೆಗೆ ಸಹಾಯ ಮಾಡಿರೋದು ಇವರೇ ಅನ್ನೋ ಸತ್ಯ ವೈಶಾಖಗೆ ಗೊತ್ತಾಗಿದೆ. ಅದಕ್ಕೂ ಮೊದಲೇ ತನಗೆ ಮಗು ಆಗ್ತದೆ ಅಂತಿದ್ದಾಗಲೇ ಎಲ್ಲರೂ ಕೂಡ ತಾನು ಎಷ್ಟು ನೋವು ಕೊಟ್ಟು ಜಗಳ ಮಾಡಿ ಮನೇನ ಒಡೆದಾಕೋಕೆ ಟ್ರೈ ಮಾಡಿದ್ರು. ಅದೆಲ್ಲವನ್ನ ಕೂಡ ಮರೆತು ಮನ್ಸಾರೆ ಕೊಡ್ತಿರೋ ತುಂಬ ಪ್ರೀತಿನ ನೋಡೇ ಕರ್ಗೋಗಿದ್ಲು ವೈಶಾಖ. ಅಂಥದ್ರಲ್ಲಿ ತನ್ನ ಸೀಡೆಗೆ ಕಾರಣ ಅಲ್ಲ ಈ ಮನೆ ಅಂತಿದ್ದಾಗಲೇ ಅವಳು ಬದಲಾಗದೆ ಇರ್ತಾಳ. ಖಂಡಿತ ಬದಲಾಗಿದ್ದಾಳೆ. ಆದರೆ ಇಲ್ಲಿ ಚಾರುಗೆ ಮಾತ್ರ ತನಗೂ ಕೂಡ ಮಗು ಬೇಕು ಅನ್ನೋ ಆಸೆ ಆಗಿದೆ. ಆದರೆ ರಾಮಾಚಾರಿ ಮಾತ್ರ ಇದಕ್ಕೆ ಬಿಲ್ಕುಲ್ ಒಪ್ತಿಲ್ಲ. ರೊಮ್ಯಾಂಟಿಕೇ ಅಲ್ಲ ನೀನು, ಯಾವ ಕರ್ಮ ಮಾಡಿದ್ನೋ ಇಂಥ ಗಂಡನ ಬಡಿಯೋಕೆ. ಎಲ್ಲರೂ ಹೇಗಿರ್ತಾರೆ, ಆದರೆ ನೀನು ನೋಡು ಹೇಗಿದೆ. ಅಯ್ಯೋ ನನ್ನ ಹಣೆ ಬರವೆ ಶಿವ. ಹೋಗಿ ಫಿಲಿಮ್ ನೋಡು, ಚಿನ್ನ ಹಾಗೆ ಮಲ್ಲ ಪ್ರೇಮಲೋಕ ಎಲ್ಲ ಕೂಡ ಆಗ ಗೊತ್ತಾಗುತ್ತೆ. ರವಿಚಂದ್ರನ್ ಸರ್ ಫಿಲಿಮ್ ನೋಡಿದ್ರೆ ರೊಮ್ಯಾನ್ಸ್ ಮಾಡೋದು ಹೇಗೆ ಅಂತ ಹೇಳಿ ಚಾರು ಪಾಠ ಹೇಳ್ತಿದ್ರೆ, ಚಾರಿ ಯಾವುದೇ ಪಾಠ ಕೇಳಿದೆ ನೀವೇ ಪದೇ ಪದೇ ನೋಡ್ಕೊಳ್ಳಿ, ನನಗಂತೂ ಹೇಳ್ಬೇಡಿ ಅಂತ ಹೇಳಿ ಹೊರಟೆ ಬಿಡ್ತಾನೆ. ಈ ಕಡೆ ಇಷ್ಟೆಲ್ಲ ಆಗ್ತಿದ್ರೆ ಆ ಕಡೆ ಮಾನ್ಯತಾ ಅಂತೂ ವಿಲ ಒದ್ದಾಡ್ತಿದ್ದಾರೆ. ACPನ ಕಮಿಷನರ್ ಕರ್ತಿದ್ದಾರೆ. ಯಾಕೆ ಕರೆದಿರ್ಬೋದು ಅಂತ ಮಾನ್ಯತಾ ನಿಂತಲ್ಲೇ ಹೆದರ್ಕೋತಿದ್ದಾರೆ. ಏನಪ್ಪ ACP ದೇವ್ ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಮೀಟಿಂಗ್ ಇದೆ ಅಂತ ಹೇಳ್ತಿದ್ದಾನೆ. ಈ ಕಡೆ ಜೈ ಕೂಡ ಕಮಿಷನರ್ ಆಫೀಸ್ಗೆ ಹೋಗಿದ್ದಾನೆ ಅಂತ ನಡಕ್ತಾ ಇದ್ರೆ ಎಂಟ್ರಿ ಕೊಟ್ಟೆ ಬಿಡ್ತಾರಪ್ಪ ನಮ್ಮ ಜೈಶಂಕರ್. ಏನು ಹೀರೋ ರೇಂಜಲ್ಲಿ ಎಂಟ್ರಿ ಕೊಟ್ಟರು ಅಂದರೆ ಅದನ್ನು ನೋಡಿದ್ದೆ ಗಡ ಅಂದೋಗ್ಬಿಟ್ರು ಮಾನ್ಯತಾ. ಏನಾಯಿತು, ಯಾಕೆ ಕರೆದಿದ್ರು ಜೈ ನಿನ್ನನ್ನು ಕಮಿಷನರ್ ಅಂತಿದ್ರೆ? ಆಗಿಂದ ನೋಡ್ತಾ ಇದ್ದೀನಿ, ಸುಮ್ಮನೆ ಏನೋ ವಿಷಯ ಇದೆ ಕರೆದಿದ್ರು. ನಿನ್ನ ಹತ್ರ ಹೇಳಬೇಕು ಅಂತ ಏನಿಲ್ವಲ್ಲ, ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋ ಆಸೆ ಕೂಡ ನನಗಿಲ್ಲ. ಹೌದು, ಕಮಿಷನರ್ ಕಾಲ್ ಮಾಡ್ದಂಗೆ ನಾನು ನೋಡ್ತಾ ಇದ್ದೀನಿ. ಯಾಕೆ ಅಷ್ಟೊಂದು ಕ್ಯೂರಿಯಾಸಿಟಿ ನಿನಗೆ ಅಂತ ಕೇಳ್ತಿದ್ರೆ ಯಾಕೆ? ಸುಮ್ಮನೆ ಕ್ಯೂರಿಯಸ್ ಅಷ್ಟೇ ಅಂದಾಗ ನಿನಗೆ ಸುಮ್ಮನೆ ಕ್ಯೂರಿಯಾಸಿಟಿ ಬರೋಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಕಮಿಷನರ್ ಕಾಲ್ ಮಾಡಿದಾಗ ನಾನು ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಹೆದರ್ಕೋತಾ ಇದೆಯಾ? ಇಷ್ಟೊಂದು ಯಾಕೆ ನಡಕ್ತಾ ಇದೆಯಾ? ಯಾವತ್ತೂ ಕೂಡ ಕ್ರಿಮಿನಲ್ಸ್ ಮಾತ್ರ ನಡ್ಕೋದು, ತಪ್ಪು ಮಾಡಿದ್ರೆ ನಡಕ್ತಾರೆ. ಅಂದಮೇಲೆ ನೀನು ಕೂಡ ಏನೂ ಕ್ರಿಮಿನಲ್ ಕೆಲಸ ಮಾಡಿದ್ಯಾ ಅನಿಸ್ತದ, ಅದಕ್ಕೋಸ್ಕರ ನಡಕ್ತಿದ್ಯಾ ಅಂತ ಅನ್ನಿಸ್ತದ. ಅದಕ್ಕೆ ಭಯ ಬಿದ್ದು ಸಾಯ್ತಿದ್ಯಾ ಅಂತ ಜೈಶಂಕರ್ ಹೇಳ್ತಿದ್ರೆ, ಸುಮ್ಮನೆ ವಿನಾಕಾರಣ ಇಲ್ಲದೆ ಇರೋದನ್ನೆಲ್ಲ ಮಾತಾಡಬೇಡ ಜೈ. ಅಂದರೆ ನನಗೆ ನಿನ್ನ ಬಗ್ಗೆ ಗೊತ್ತಿಲ್ವಾ? ನಮ್ಮದೇವ್ರ ಕತೆ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ನಾನು ಕೂಡ ಎಲ್ಲನೂ ಕೂಡ ನೋಡ್ಕೊಂಡು ಯಾಕೆ ಸುಮ್ಮನೆ ಇದೆ ಗೊತ್ತಾ? ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ. ಆದರೆ ನಿನಗೆ ಎಲ್ಲವನ್ನ ಕೂಡ ಬಿಟ್ಕೊಟ್ಟೆ, ಯಾಕಂದರೆ ಎಲ್ಲರೂ ಚೆನ್ನಾಗಿರಲಿ ಅಂತ. ನಿನ್ನಿಂದ ಏನಾದರೂ ನನ್ನ ಮಗಳಿಗೆ ತೊಂದರೆ ಆದರೆ ಖಂಡಿತ ನನ್ನಷ್ಟು ಕೆಟ್ಟವನು ಯಾರೂ ಕೂಡ ಇರೋದಿಲ್ಲ. ನಾನು ನಿನ್ನ ಮುಗಿಸೋಕ್ಕೂ ಕೂಡ ಇಂದು ಮುಂದೆ ನೋಡೋದಿಲ್ಲ. ನಿನ್ನ ಕಥೆನೇ ಮುಗಿಸ್ಬಿಡ್ತೀನಿ, ನಿನ್ನ ಜೀವಂತ ಶವ ಮಾಡಿಬಿಡ್ತೀನಿ, ನಿನ್ನ ಜೀವಂತವಾಗಿ ಕೊಂದಾಕ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ ಮಾನ್ಯತಾಗೆ. ಈ ಮಾತನ್ನ ಕೇಳಿದ್ದೆ ಜೈಶಂಕರ್ ಅವರ ಮಾತು ಈ ಕಡೆ ಅಬ್ಬರ ನಡಗಿಸ್ತಾ ಇದೆ ಮಾನ್ಯತಾಗೆ. ಮನಸ್ಸಲ್ಲೇ ಭಯ ಹುಟ್ಟಿಸ್ತಿದೆ. ಏನಪ್ಪ ಜಸ್ಟ್ ಅನ್ಕೊಂಡಿದ್ದಕ್ಕೆ ಈ ರೀತಿ ಮಾತಾಡ್ತಿದ್ದಾನೆ ಅಂದ್ರೆ ನಿಜವಾಗ್ಲೂ ಗೊತ್ತಾಗ್ಬಿಟ್ರೆ ನಿಜ ಇವ್ನು ನನ್ನ ಕತೆ ಮುಗಿಸ್ತಾನೆ, ಜೈಲು ಕಳಿಸೋದಲ್ಲ, ಇವನೇ ನನ್ನ ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ತಾನೆ ಅಂತ ಅನ್ಕೋತಿದ್ದಾರೆ. ಅಬ್ಬಬ್ಬ ನಿಜವಾಗ್ಲೂ ಸಾಯಿಸ್ತಾರೆ ಅಥವಾ ಮಾನ್ಯತಾ ಬಂಡವಾಳ ಕೊಟ್ಟಾದ್ರೆ ಖಂಡಿತ ಮನೆ ಬಿಟ್ಟು ಹೊರಗಡೆ ತಳ್ಳೋದಂತೂ ದಬ್ಬೋದಂತೂ ಶತಸಿದ್ಧ. ಹಾಗಿದ್ರೆ ಬೀದಿ ಪಾಲಾಗಿ ಭಿಕ್ಷುಕಿ ಆಗ್ಬಿಡ್ತಾರ ಮಾನ್ಯತಾ ಅಂತ ಅನ್ನಿಸ್ತದೆ. ಆಲ್ರೆಡಿ ಟೆನ್ಷನ್ ಶುರುವಾಗಿದೆ ತನ್ನ ಲೈಫ್ ಸ್ಟೈಲ್ ಬಗ್ಗೆ. ಇನ್ನೇನಿದ್ರು ಸತ್ಯ ಗೊತ್ತಾದ್ರೆ ಮನೆಯಿಂದ ಹೊರ ದಬ್ಬಿಸ್ಕೊಳ್ಳೋದು ಬಿಟ್ರೆ ಬೇರೆ ದಾರಿ ಇಲ್ವೇ ಇಲ್ಲ ಅಂದರೆ ಜೀವಂತಾನೆ ಸಾಯ್ಬೇಕಾಗತ್ತೆ ಜೈಶಂಕರ್ ಕೈಯಿಂದ ಮಾನ್ಯತಾ ಅಂತ ಹೇಳ್ಬೋದು. ಈ ಕಡೆ ಚಾರು ಪ್ರೀತಿ ಅಕ್ಕರೆ ಜೋರಾಗಿದೆ. ಈ ಕಡೆ ಊರೂರ್ಗಿತ್ತಿ ಪ್ರೀತಿ ನೋಡುತ್ತೆ. ಈ ಕಡೆ ಜಾನಕಿ ಅವರಂತೂ ಫುಲ್ ಖುಷಿಯಾಗಿದ್ದಾರೆ.
ಎಲ್ಲರೂ ಕೂಡ ನಿಮ್ಮನ್ನು ನೋಡಿ ಹೇಗಿರಬೇಕು ಅಂತ ಕಲ್ತ್ಕೋಬೇಕು. ಯಾವತ್ತೂ ಕೂಡ ನಿಮ್ಮಿಬ್ರು ಜಗಳನ ಬಿಡಿಸ್ತಿರೋ ಕೆಲಸ ಕೊಡಿ, ನನಗೆ ಬಿಡಿಸೋ ಕೆಲಸ ಕೊಡಲೇಬೇಡಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ಅತ್ತೆ ನೀವೇನು ಯೋಚನೆ ಮಾಡಬೇಡಿ, ಅಕ್ಕ ಬೈದಿ ಜಗಳಕ್ಕೆ ಬಂದರು ನಾನೇ ಸುಮ್ಮನಾಗ್ತೀನಿ, ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಕ್ಕ ನೀನು ಕಾಲ್ ಮಸಾಜ್ ಮಾಡ್ತಿದ್ದೀನಿ ಬೇಡ ಅಂತ ಹೇಳಬಾರ್ದು, ಯಾಕಂದರೆ ನನ್ನ ಮಗು ಚೆನ್ನಾಗಿ ನಿದ್ದೆ ಮಾಡಬೇಕಲ್ವ ಅಂತ ಹೇಳ್ತಿದ್ದಾರೆ. ಈಗಲೂ ಕೂಡ ವೈಶಾಖ ಎಮೋಷ್ನಲ್ ಆಗ್ತಾಳೆ, ಮತ್ತೆ ಬಾದಾಮಿ ಹಾಲನ್ನ ತಂದ್ಕೊಡ್ತಾರೆ. ಬೇಡ ಅಂದಾಗ ಇದನ್ನೆಲ್ಲ ಹಾಲು ಕುಡಿಬೇಕಮ್ಮ ನೀನು, ಬಸ್ರಿ ಹೆಂಗಸು ಕುಡಿ ಅಂತ ಜಾನಕಿ ಅವರು ಹೇಳ್ತಿದ್ರೆ, ಯಾಕತ್ತಮ್ಮ ಯಾಕೆ ಕುಡಿಬೇಕು ಅಂದಾಗ ಇದರಲ್ಲಿ ಬಾದಾಮಿ ಎಲ್ಲ ಇರೋದ್ರಿಂದ ಮಗುಗೆ ಮತ್ತು ತಾಯಿಗೆ ತುಂಬ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ, ತುಂಬ ಚೆನ್ನಾಗಿ ಒಳ್ಳೇದು ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಮಗು ಕೂಡ ವೈಶಾಖ ಥರ ಕೆಂಪುಗೆ ಹುಟ್ಟುತ್ತೆ ಅಂದಾಗ ಹಾಗಿದ್ರೆ ಕುಡಿಯೋಕೆ ನಮ್ಮ ಮಗು ಕೆಂಪು ಹುಟ್ಟಬೇಕು ಗೊತ್ತಾ ಅಂತ ಹೇಳ್ತಿದ್ದಾಳೆ. ನಂತರ ಈ ಕಡೆ ರಾಮಾಚಾರ್ಯನ ಗೂಳಿಕೊಳ್ಳೋ ಕೆಡ್ಸೋಕ್ಕೆ ಮುಂದಾಗ್ತಾಳೆ, ಮುತ್ತು ಕೊಡ್ತಾಳೆ, ಕಾಟ ಕೊಡ್ತಾಳೆ, ಇರಿಟೇಷನ್ ಮಾಡ್ತಾಳೆ. ಈ ಕಡೆ ರಾಮಾಚಾರ್ಯ ಅದು ಒಂಥರ ಖುಷಿ ಆದರೂ ಕೂಡ ರೇಗಿಸ್ತಾರೆ. ನಂತರ ಈ ಕಡೆ ಚಾರಿ ಸ್ನಾನ ಮಾಡೋಕೆ ಹೋಗಿದ್ರೆ ಚಾರು ಎಂಟ್ರಿ ಕೊಡ್ತಾಳೆ. ಚಾರು ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ರಾಮಾಚಾರಿಗೆ ಪರಿಸರ ಪ್ರೇಮ ಅದು ಇದು ಇಬ್ರು ಒಟ್ಟಿಗೆ ಸ್ನಾನ ಮಾಡೋಣ, ನೀರು ಉಳಿಸ್ದಾಗುತ್ತೆ ಒಂದೇ ಬಕೆಟಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ನನಗೆ ಗೊತ್ತಿದೆ ನಿಮ್ಮದು ಪರಂಪರೆ ಬೆಳೆಸೋ ಇಂಟೆನ್ಷನ್ನು ಪರಿಸರ ಬೆಳೆಸೋ ಕಾಳಜಿ ಎಲ್ಲ ಸುಮ್ಮನೆ ಹೊರಡಿ ಅಂತ. ಆದರೆ ನಮ್ಮ ಚಾರು ಸುಮ್ಮನೆ ಬಿಡ್ತಾಳೆ, ಮಿಮಿಕ್ರಿ ಮಾಡೋದ್ರ ಮುಖಾಂತರ ಅತ್ತೆ ರೀತಿ ಮಾಡಿ ಬಾಗ್ಲನ್ನ ಓಪನ್ ಮಾಡಿಸೇ ಬಿಡ್ತಾಳೆ. ಇಬ್ರು ನಡುವೆ ಒಂದು ರೊಮ್ಯಾಂಟಿಕ್ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಅನ್ಸುತ್ತೆ. ಈ ಕಡೆ ಕೃಷ್ಣ ಬಂದಿದೆ, ವೈಶಾಖ ಮುಂದೆ ಎದುರಾಗ್ತಿದ್ದಾಗೆ ವೈಶಾಖಗೆ ನಾಟಕ ಶುರುವಾಗಿದೆ. ಆದರೆ ಇಲ್ಲಿ ಚಾರ್ಗಳು ಕ್ಷಮಿಸಿದ್ದಾರೆ, ಜೊತೆಗೆ ಕೇಕೆ ಕೂಡ ಕ್ಷಮಿಸೋಕೆ ಮುಂದಾಗಿದ್ದಾನೆ. ಆದ್ರೆ ಅದಕ್ಕಿನ ಪರೀಕ್ಷೆ ಮಾಡುವುದಕ್ಕೆ ಅಗ್ನಿ ಪರೀಕ್ಷೆಗೆ ವೈಶಾಖ ಒಳಪಡಿಸ್ತಿದ್ದಾನೆ. ಒಂದು ಪಕ್ಷ ಏನಾದ್ರೂ ಈ ಒಂದು ಅಗ್ನಿ ಪರೀಕ್ಷೆ ಮಾಡುವ ಸಮಯದಲ್ಲಿ ಕೋದಂಡವ್ರಿಗೆ ಏನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ವೈಶಾಖ ಕತೆ ಏನಾಗ್ಬೋದು. ಆ ಕಡೆ ಮಾನ್ಯತಾ ಔಟು, ಈ ಕಡೆ ವೈಶಾಖ ಔಟು. ಹಾಗಿದ್ರೆ ಇಲ್ಲಿ ಮನೆಗೆ ಒಳ್ಳೇದ್ ಮಾಡ್ತಿದ್ದಾಳೆ ಮಹಾಲಕ್ಷ್ಮಿ ಅಂತ ಅನ್ಕೊಂಡಿರೋಳೆ ಮನೆಗೆ ಮಾರಿ ಆಗ್ಬಿಟ್ಲು ಅಂತ ಗೊತ್ತಾದ್ರೆ ಖಂಡಿತ ಕೋದಂಡವರು ಸುಮ್ಮನೆ ಬಿಡ್ತಾರ ವೈಶಾಖನ. ಖಂಡಿತ ಅವ್ರಿಗೆ ಮನೆ ಮೇಲೆ ತುಂಬಾ ಪ್ರೀತಿ ಕಾಳಜಿ ಇದೆ. ಹಾಗಾಗಿ ವೈಶಾಖನ ಮನೆಯಿಂದ ದಬ್ಬೋದು. ಆ ಕಡೆ ಮಾನ್ಯತಾ, ಈ ಕಡೆ ವೈಶಾಖ ಇಬ್ರನ್ನ ಕಾಪಾಡೋದು ಯಾರು? ನಂತರ ಏನಾದರೂ ಈ ಕಡೆ ಹೌಸ್ ಅರೆಸ್ಟ್ ಮಾಡಿಬಿಡ್ತಾರೆ. ಜೈಶಂಕರ್ ಅಂತೊಮ್ಮೆ ಹೌಸ್ ಅರೆಸ್ಟ್ ಮಾಡಿದ್ರು. ಹಾಗಿದ್ರೆ ಈಗಲೂ ಕೂಡ ಹೌಸ್ ಅರೆಸ್ಟ್ ಆಗ್ತಾರ. ಈ ಕಡೆ ರಾಮಾಚಾರಿ ವಿರುದ್ಧ ಕತ್ತಿ ಮಸ್ತಿದ್ದಂತಹ ಮಾನ್ಯತಾ ಆಗಲೂ ಕೂಡ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡು, ರಾಮಾಚಾರಿ ಕೈಗೆ ಸಿಕ್ಕಾಕೊಂಡು ಜೈಶಂಕರ್ ಅರೆಸ್ಟ್ ಮಾಡಿಸಿದ್ರು. ಈಗಲೂ ಕೂಡ ಅರೆಸ್ಟ್ ಮಾಡಿಸ್ತಾರ. ಹಾಗಿದ್ರೆ ಮಾನ್ಯತಾನೇ ಬಲಿಪಶು ಆಗ್ತಾರ, ಜೈಲಿಗೆ ಹೋಗ್ಬೇಕಾಗತ್ತಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.